ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ನುಗ್ಗೆಕಾಯಿ ತೊಗರಿಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕದು ಇದು ಸೂಪರ್ ಆಗಿರುತ್ತೆ. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಫ್ರೆಂಡ್ಸ, ನಾನಿಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ಕಟ್ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಇದು ತೊಗರಿಬೇಳೆ ಯಾಕೆ ಈ ಥರ ಅಂತ ನೀವು ಕೇಳ್ಬೋದು. ಇದು ಮಿಲ್ಲಿಗೆ ಅದು ಹೋಗಿಲ್ಲ, ನಮ್ಮದು ಮನೆ ತೊಗರಿಬೇಳೆ ಇದೆ. ನಾವು ಮನೆಯಲ್ಲೇ ಬೆಳೆದಿರೋದ್ರಿಂದ ಅದನ್ನು ನಾವು ಒಡಿಸಿರ್ತೀವಿ. ಈ ಥರ ಇರುತ್ತೆ. ಸ್ವಲ್ಪ ಮೇಲ್ಗಡೆ ಸಿಪ್ಪೆ ಮಾತ್ರ ಇರುತ್ತೆ. ಈಗ ಇದನ್ನೊಂದು ಸತಿ ನಾನು ಕ್ಲೀನ್ ಮಾಡಿ ತೊಳ್ಕೊಂಬರ್ತೇನೆ. ನೋಡಿ ಫ್ರೆಂಡ್ಸ, ಇಲ್ಲಿ 2 ರಿಂದ 3 ಸತಿ ನಾನು ತೊಳೆದಿದ್ದೀನಿ. ಒಳ್ಳೆ ತೊಗರಿಬೇಳೆ ಯೂಸ್ ಮಾಡ್ಬೋದಿತ್ತಲ್ಲ ಅಂತ ನೀವು ಕೇಳ್ಬೋದು. ಅಂಗಡಿಗಿಂತ ಒಳ್ಳೆ ತೊಗರಿಬೇಳೆನೇ ಇದು. ಮೇಲ್ಗಡೆ ಸಿಪ್ಪೆ ಮಾತ್ರ ಇದೆ. ಅಂಗಡಿಗೆ ಬಂದಿದ್ದಾರೆ, ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ. ನೋಡಿ, ಇದು ಮನೆಯಲ್ಲಿರೋದ್ರಿಂದ ಈ ಥರ ಇದೆ. ಹೇಗೆ ಅಂಥೇಳಿ ನೋಡೋಣ ನೋಡಿ ಫ್ರೆಂಡ್ಸ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ ನೋಡಿ ತೊಳೆದಿರೋಂಥ ತೊಗರಿಬೇಳೆನ ಎಲ್ಲವನ್ನು ಇದಕ್ಕೆ ಹಾಕೊಂಡ್ಬಿಡ್ತೇನೆ. ಈಗ ಇದಕ್ಕೆ ನಾನಿಲ್ಲಿ 1 ಚರಿಗೆಯಷ್ಟು ನೀರು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಸಾಕು, ಇಷ್ಟು ನೀರು ಯೂಸ್ ಮಾಡಿದ್ದೀನಿ. ಇದು ಈಗ ಚೆನ್ನಾಗಿ ಕುದೀತದೆ. ಇಲ್ಲಿ ನಾನಿಲ್ಲಿ 3 ವಿಸಿಲಷ್ಟು ಕುದಿಸ್ಕೊತೇನೆ. ನೋಡಿ, ಇಲ್ಲಿ 2 ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೇನೆ. ದಪ್ಪದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಒಂದು 4 ನುಗ್ಗೆಕಾಯಿ ಫ್ರೆಶ್ ಇರುವಂಥದ್ದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಇದಕ್ಕೆ ಹಾಕ್ತೇನೆ. ಚೆನ್ನಾಗಿ ಕುದಿಯುತ್ತೆ. ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಅಲ್ಲಿ ನಾನು ಸಾಕಷ್ಟು ಅಂತ ಹೇಳಿ ಬಿಟ್ಟಿದ್ದೇನೆ. ಬೇಗ ಬೇಯುತ್ತೆ. ತೊಗರಿಬೇಳೆ ಮನೆಯದಿರೋದ್ರಿಂದ ಬೇಗ ಬೇಯುತ್ತೆ. ಇಲ್ಲಿ ಸ್ವಲ್ಪ ನಾನು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಈಗ ಇದನ್ನೀಗ 3 ವಿಜಿಲ್ ನಾನು ಬರ್ಸ್ಕೊತೇನೆ ಫ್ರೆಂಡ್ಸ. 3 ವಿಜಿಲ್ ಬಂದಮೇಲೆ ಮತ್ತೆ ತೋರಿಸ್ತೇನೆ ಫ್ರೆಂಡ್ಸ. ಇಲ್ಲಿ ನೋಡಿ, 3 ಸಿಟಿ ಹಾಕಿದೆ. ತೆಗೆದುಬಿಡ್ತೀನಿ ಕುಕ್ಕರ್ ನಾನು. ನೋಡಿ ಎಷ್ಟು ಚೆನ್ನಾಗಿ ಅವು ಕುದ್ದಿದಾವಲ್ವ ಫ್ರೆಂಡ್ಸ್. ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ, ಇವು ಎಲ್ಲ ಈಗ ನುಗ್ಗೆಕಾಯಿನ ತಗೊಂಡ್ಬಿಡ್ತೀನಿ ನಾನು. ಒಂದೊಂದಾಗಿ ಎಲ್ಲ ಹೊರಗಡೆ ನುಗ್ಗೆಕಾಯಿನ ತೆಗೆದಿಟ್ಕೋತೀನಿ. ಬೇಳೆ ಮತ್ತು ಟೊಮೆಟೊ ಮಾತ್ರ ಅಲ್ಲೇ ಬಿಡ್ತೇನೆ ಫ್ರೆಂಡ್ಸ. ನೋಡಿ, ನುಗ್ಗೆಕಾಯಿ ಎಲ್ಲ ತಗೊಂಡೆ ಫ್ರೆಂಡ್ಸ್ ಇಲ್ಲಿ. ಯಾಕಂದರೆ ನುಗ್ಗೆಕಾಯಿ ಕುದ್ದಿರ್ತಾವಲ್ಲ, ಒಡೆದು ಬಿಡ್ತಾವೆ. ಈಗ ಇದನ್ನು ನಾನು ಇಲ್ಲಿ ಇದನ್ನು ಮಾಡ್ಕೊತೇನೆ. ಅದನ್ನೆಲ್ಲ ಕುದ್ದಿರ್ತದಲ್ಲ, ಈ ಥರ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ನಮಗೆ ಬೇಳೆ ಎಲ್ಲ ಸ್ವಲ್ಪ ನೈಸ್ ಆಗುತ್ತೆ. ಸಾಂಬಾರು ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ಅಷ್ಟೇ. ನೋಡಿ, ಒಂದಿಷ್ಟು ಆದರೆ ಸಾಕು. ಒಂದು 50% ಆದರೆ ಸಾಕು. ಸ್ವಲ್ಪ ಬೇಳೆ ಉಳಿಬೇಕು ಫ್ರೆಂಡ್ಸ. ಈಗ ಇದನ್ನು ಸಾಂಬಾರು ಮಾಡೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ. ನೋಡಿ, ಎಣ್ಣೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ ಫ್ರೆಂಡ್ಸ. ಎಣ್ಣೆ ಕೂಡ ಹಾಕೋದಿದೆ. ಇದಕ್ಕೆ ನೋಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನಾನು. ಮತ್ತು ಇದಕ್ಕೆ ಕರಿಬೇವು ಕೂಡ ಹಾಕ್ತೀನಿ. ನೋಡಿ, ಕರಿಬೇವು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದೇ ಸಮಯದಲ್ಲಿ ನಾನು ಕುಟ್ಟಿಟ್ಟಿರೋಂಥ ಬೆಳ್ಳುಳ್ಳಿ ಒಂದು 8 ರಿಂದ 10 ಹೆಸರು ಬೆಳ್ಳುಳ್ಳಿನ ನಾನಿಲ್ಲಿ ಕುಟ್ಟಿ ಹಾಕಿದ್ದೇನೆ. ನಿಮ್ಮ ಹತ್ರ ಬೆಳ್ಳುಳ್ಳಿ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕೋಬೋದು. ನೋಡಿ, ಇದೀಗ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಲೋ ಉರಿಯಲ್ಲಿ ನಾವೀಗ. ನೋಡಿ, ಈಗ ಸ್ಲೋ ಉರಿಯಲ್ಲಿ ಒಂದು 2 ನಿಮಿಷ ನಾನು ಇದನ್ನು ಫ್ರೈ ಮಾಡಿದ್ದೀನಿ. ಇದಕ್ಕೆ ನಾನೇನು ಮಾಡ್ತೀನಿಪ್ಪ ಅಂದರೆ, ಮನೆಯಲ್ಲೇ ಮಾಡಿಟ್ಟಿರೋಂಥ ಸಾಂಬಾರು ಹುಡಿ ಹಾಕ್ತಾಯಿದ್ದೀನಿ. 1.5 ಟೇಬಲ್ ಸ್ಪೂನ್ನಷ್ಟು ಇಲ್ಲಿ ನಾನು ಸಾಂಬಾರು ಹುಡಿನ ಹಾಕ್ತಾಯಿದ್ದೀನಿ. ನೋಡಿ, ಅದನ್ನು ಕೂಡ ಇಲ್ಲಿ ಎಣ್ಣೆಯಲ್ಲಿ ನಾನೀಗ ಫ್ರೈ ಮಾಡ್ಕೊತೇನೆ. ಇಲ್ಲಿ ಚಿಲ್ಲಿ ಪೌಡರನ್ನು ಕೂಡ ನೀವು ಯೂಸ್ ಮಾಡಬೇಕಾಗತ್ತೆ. ಸ್ವಲ್ಪ ನಾನಿಲ್ಲಿ ಚಿಲ್ಲಿ ಪೌಡರನ್ನು ಕೂಡ ತೊಗೋತೇನೆ. ನೋಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಕೂಡ ಹಾಕೋತಾ ಇದ್ದೀನಿ. ಯಾಕಂದರೆ ಚಿಲ್ಲಿ ಪೌಡರು ನಾನಿಲ್ಲಿ ಸಾಂಬಾರು ಹುಡಿ ಜಾಸ್ತಿ ಹಾಕಿರೋದ್ರಿಂದ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನುಗ್ಗೆಕಾಯಿ ಇಟ್ಟಿದ್ದೀವಲ್ಲ ಅದನ್ನು ಹಾಕಿ ಸ್ವಲ್ಪ ಹೀಗೆ ಇದನ್ನು ಮಾಡಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾಯಿದೆ. ನೋಡಿ, ಈಗ ಈ ಥರ ನಾವು ಇದಕ್ಕೆ ಫ್ರೈ ಮಾಡ್ಕೋಬೇಕು. ನುಗ್ಗೆಕಾಯಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕೂಡ ಒಂದು ನಿಮಿಷದವರೆಗೂ ಫ್ರೈ ಮಾಡಬೇಕಾಗತ್ತೆ. ನೋಡಿ, 1 ನಿಮಿಷ ಫ್ರೈ ಆದಮೇಲೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ,
ಇಲ್ಲಿ ಬೇಯಿಸಿಟ್ಟಿರೋಂಥ ಬೇಳೆ ಟೊಮೆಟೊ ಎಲ್ಲವನ್ನು ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ಹಾಕೊಂಡ್ಬಿಡ್ತೀನಿ ಇದಕ್ಕೆ. ಫ್ರೆಂಡ್ಸ್, ಕುಕ್ಕರಲ್ಲಿ ಬೇಯಿಸಿರೋದ್ರಿಂದ ಅದೇ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನೀಗ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ಎಲ್ಲದಕ್ಕೂ ಒಂದು ಥರ ಈಗ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸಾಂಬಾರು ನಿಮಗೆ ಗಟ್ಟಿ ಬೇಕಂದರೆ ನೀವು ಗಟ್ಟಿ ಮಾಡ್ಕೋಬೋದು, ಇಲ್ಲ ನಮಗೆ ತೆಳುವಾಗಿ ಬೇಕಂದರೆ ತೆಳುವಾಗಿ ಕೂಡ ಮಾಡ್ಕೋಬೋದು. ನುಗ್ಗೆಕಾಯಿ ಸಾಂಬಾರು ಮಸ್ತಾಗಿರುತ್ತೆ ಫ್ರೆಂಡ್ಸ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈಗ ನಾನು ಹೈ ಫ್ಲೇಮಲ್ಲಿ ಇದನ್ನು ಇಟ್ಟಿದ್ದೇನೆ. ಈಗ ಇದಕ್ಕೆ ಏನು ಹಾಕ್ತೀನಿಪ್ಪ ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಬೇಯಿಸುವಾಗ ಕೂಡ ನಾವು ಉಪ್ಪು ಹಾಕಿದ್ವಿ, ಮತ್ತು ಜಾಸ್ತಿ ಆಗಬಾರ್ದಲ್ಲ. ಹಾಗಾಗಿ ನಿಮಗೆ ಇದಕ್ಕೆ ಬೇಕಂದರೆ ಒಂದು ಚೂರು ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಖಾರವಾಗಿ ಟೇಸ್ಟಾಗಿ ಇರುತ್ತೆ ಫ್ರೆಂಡ್ಸ. ಅದಕ್ಕೋಸ್ಕರ ನಾನಿಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಒಂದು ಚೂರು ನೀವು ಬೆಲ್ಲ ಕೂಡ ಹಾಕೋಬೋದು. ನೋಡಿ, ನಾನು ಒಂದಿಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂಥೇಳಿ. ಸೂಪರಾಗಿರುತ್ತೆ ಬೆಲ್ಲ ಹಾಕಿದರೆ. ಸ್ವಲ್ಪ ಖಾರ ಟೊಮೆಟೊದು ಹಾಕಿರ್ತಿಲ್ಲ, ಹುಳಿಯಾಗಿ ಚೆನ್ನಾಗಿರುತ್ತೆ. ಈಗ ಇದು ಚೆನ್ನಾಗಿ ಒಂದು ಕುದಿಲಿ ಫ್ರೆಂಡ್ಸ್. ಇದಕ್ಕೆ ಚೆನ್ನಾಗಿ ಕುದಿಬೇಕು, ಸಾಂಬಾರು ರೆಡಿ ಆಗುತ್ತೆ ಅವಾಗ. ಫ್ರೆಂಡ್ಸ್ ನೋಡಿ, ಸಾಂಬಾರಂತೂ ಚೆನ್ನಾಗಿ ಕುದೀತಾ ಇದೆ. ಪರಿಮಳ ಅಂತೂ ಸಖತ್ತಾಗಿ ಬರ್ತಾಯಿದೆ, ತುಂಬ ಟೇಸ್ಟಿಯಾಗಿದೆ. ಉಪ್ಪು ಖಾರ ಈ ಟೈಮಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಈಗ ಲಾಸ್ಟಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಇದಕ್ಕೆ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಿರುಗಿಸ್ಕೊಂಡ್ಬಿಡ್ತೀನಿ. ನೋಡಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಈಗ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗಿದೆ. ಅನ್ನಕ್ಕೆ ಅದು ಸೂಪರಾಗಿರುತ್ತೆ. ಈಗ ನಿಮಗೆ ನಾನು ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ, ನುಗ್ಗೆಕಾಯಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ, ಅಷ್ಟೇ ಟೇಸ್ಟಿ ಅಂತೂ ಸಖತ್ತಾಗಿದೆ. ನುಗ್ಗೆಕಾಯಿ ತೊಗರಿಬೇಳೆ ಹಾಕಿ ಸಾಂಬಾರು ಮಾಡಿದ್ದೇನೆ ಇವತ್ತು ಸಿಂಪಲ್ಲಾಗಿ. ಅನ್ನಕ್ಕೂ ದೋಸೆಗೆ ಅದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಇದು ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ವಿಡಿಯೋ ನೋಡಿ, ಹಾಗೆ ನೋಡಿ, ಒಂದು ಲೈಕ್ ಕೂಡ ಮಾಡಿ.